ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಪವಿತ್ರ ನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ನಮಸ್ತೆ ಮಿತ್ರರೇ, ಪರಾಭವ ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾಗಿ ತಮ್ಮನೇಲಲ್ಲಿ ನಾವೇನು ಹಾಕಿದ್ದೀವಿ ಅಂತಂದರೆ, ಈ ಯೋಗವನ್ನು ಪಡೆಯೋದಕ್ಕೆ ನಿಮಗೆ ಅರ್ಹತೆ ಇದೆಯಾ ಅಂತ. ಯಾಕೆ ಅಂತಂದರೆ, ಅನೇಕರು ಕಮೆಂಟ್ ಮಾಡಿ ಮತ್ತು ಅನೇಕ ಗೊಂದಲಮಯವಾದ ಮನಸ್ಸಿನಿಂದ ಪ್ರಶ್ನಿಸಿದ್ದಾರೆ ಕೂಡ. ಅದು ಸ್ವಾಭಾವಿಕ ಕೂಡ ಹೌದು. ವಿಶೇಷವಾಗಿ ಒಂದೇ ನಕ್ಷತ್ರ, ಉದಾಹರಣೆ ಅಶ್ವಿನಿ ನಕ್ಷತ್ರದವರು ಕೋಟಿ ಕೋಟಿ ಜನರು ಇರ್ತಾರೆ. ಹೀಗೆ ಅನೇಕ ಒಂದೊಂದು ನಕ್ಷತ್ರದವರು ಅನೇಕ ಜನರಿರುವುದರಿಂದ, ಅನೇಕ ವಯಸ್ಸಿನ ಜನರು ಇರುವುದರಿಂದಾಗಿ ಒಂದೇ ರೀತಿಯ ಫಲ ಸಿಗೋದಕ್ಕೆ ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಒಂದೇ ರೀತಿಯ ಫಲ ಸಿಗೋದಕ್ಕೆ ಸಾಧ್ಯವೇ ಇಲ್ಲದ ಸಂದರ್ಭದಲ್ಲಿ ನಾವು ನಮ್ಮ ಮೊದಲನೇ ವಿಡಿಯೋದಲ್ಲಿ ಇದನ್ನು ಸ್ಪಷ್ಟಪಡಿಸಿ ಹಾಕಿದ್ವಿ ಕೂಡ. ಈ ಒಂದು ರೀತಿಯ ಫಲಗಳನ್ನು ಹೇಳುವ ಅಗತ್ಯ ಇದೆಯೇ ಅಂತ ಕೇಳಿದ್ರೆ, ಇದರೊಂದು ಸ್ಪಷ್ಟತೆಯನ್ನು ಕೊಟ್ಟು ಮುಂದುವರಿತೇನೆ ಮಿತ್ರರೇ. ಇಲ್ಲಿ ಮುಖ್ಯವಾಗಿ ಈ ಒಂದು ಮೇಷರಾಶಿಯಿಂದ ಮೀನರಾಶಿಯವರೆಗಿನ ಎಲ್ಲ ಗ್ರಹ ಸ್ಥಿತಿಗಳನ್ನು ನಾವು ಸೂಚಿಸ್ತಾ ಇದ್ದೀವಿ. ಅದರಿಂದ ಯಾವ ಯೋಗಗಳು ಸೃಷ್ಟಿಯಾಗಬಲ್ಲವು, ಅದನ್ನು ಪಡೆಯುವ ಯೋಗ್ಯತೆ ಯಾರ್ಯಾರಿಗಿದೆ ಅವರವರು ಅದನ್ನು ಪಡಿತಾರೆ. ಅದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ. ಅದರಿಂದಾಗಿ ನಿಮ್ಮ ಅರ್ಹತೆ ನಿಮಗೆ ಗೊತ್ತಿರ್ತದೆ, ಬಿಟ್ಟರೆ ನಮಗೆ ಗೊತ್ತಿರೋದಿಲ್ಲ. ದೇವರು ಮತ್ತು ನಿಮ್ಮ ಮಧ್ಯದ ಒಂದು ಕನೆಕ್ಷನ್ ಖಂಡಿತವಾಗಿ ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಿರೋದೇ ಇಲ್ಲ. ಆದ್ದರಿಂದಾಗಿ ಪೂರ್ವ ಜನ್ಮದ ಪಾಪಾಂಶ ಎಷ್ಟಿದೆ, ಪುಣ್ಯಾಂಶ ಎಷ್ಟಿದೆ ನಿಮಗೆ, ಅದು ಕೂಡ ನಮಗೆ ಗೊತ್ತಿರೋದಿಲ್ಲ. ಅದನ್ನು ನೀವು ಅವಲಂಬಿಸಿ ಈ ಜನ್ಮದಲ್ಲಿ ನಿಮ್ಮ ಕುಟುಂಬದಲ್ಲಿರುವ ದೋಷಾದಿಗಳ ಪ್ರಮಾಣ ಎಷ್ಟಿದೆ, ಪುಣ್ಯಾಂಶದ ಪ್ರಮಾಣ ಎಷ್ಟಿದೆ, ಅದನ್ನು ನಿಮಗೆ ಬಿಟ್ಟಿರುವಂಥದ್ದಾಗಿರುತ್ತೆ. ಮುಖ್ಯವಾಗಿ ಈ ಒಂದು ರಾಶಿಯ ಭವಿಷ್ಯವನ್ನು ಹೇಳುವಾಗ ಒಂದೇ ರೀತಿಯಾಗಿ ಫಲ ಯಾಕೆ ಸಿಗುವುದಿಲ್ಲ ಅಂತಂದರೆ, ಇದು ಅನೇಕ ಕಾರಣಗಳು. ಯಾವ ರೀತಿಯಾದ ಪ್ರತಿ ವ್ಯಕ್ತಿಯ ಕಾಲ, ಅವರ ಸಮಯ, ಅವರ ಸಂಸ್ಕಾರ, ಅವರ ಪ್ರಾದೇಶಿಕತೆ ಮತ್ತು ಅವರ ಅರ್ಹತೆಗಳು ಅಂದರೆ ಅವರ ವ್ಯಕ್ತಿತ್ವ. ಹಾಗಾಗಿ ಈ ವ್ಯಕ್ತಿತ್ವದಲ್ಲೇ ಬಿಂಬಿಸ್ತಕ್ಕಂಥದ್ದು ಪಾಪ ಫಲ ಪುಣ್ಯ ಫಲಗಳಾಗಿದ್ದರಿಂದ ಅದನ್ನು ಗ್ರಹಸ್ಥಿತಿಯಿಂದ ಸೂಚಿತವಾಗುವಂಥದ್ದು. ಅವರವರ ಜಾತಕದ ಮೇಲೆ ಅವಲಂಬಿತವಾಗಿ ಅವರ ಗುಣಾದಿಗಳು ವ್ಯತ್ಯಾಸ ಇರುವುದನ್ನು ನಾವು ಗಮನಿಸ್ತೇವೆ. ಕೋಟಿ ಜನರಿದ್ದರೆ ಕೋಟಿ ರೀತಿಯ ವ್ಯಕ್ತಿತ್ವವನ್ನು ನಾವು ಗಮನಿಸ್ತೇವೆ. ಹಾಗೆಯೇ ಫಲವೂ ಕೂಡ. ಅರ್ಥಾತ್ ಭೌಗೋಳಿಕವಾಗಿರ್ತಕ್ಕಂತಹ ಈ ಒಂದು ಗ್ರಹಸ್ಥಿತಿಗಳು ಎಷ್ಟೊಂದು ಯೋಗವನ್ನು ಸೂಚಿಸ್ತಾ ಇದೆ, ಭೌಗೋಳಿಕವಾದಂತಹ ವ್ಯವಸ್ಥೆಯನ್ನು ಸೂಚಿಸ್ತಾ ಇದೆ. ಹಾಗೆಯೇ ದೇಹದ ಆರೋಗ್ಯದ ಜೊತೆಗೆ ನಿಮ್ಮ ದೇಹದ ಆ ಒಂದು ಪ್ರಕೃತಿಯನ್ನು ಅನುಸರಿಸಿ ರೋಗಗಳು ಹೇಗೆ ಬರ್ತವೆಯೋ ಅದೇ ರೀತಿಯಾಗಿ ದೋಷಗಳನ್ನು ಅನುಸರಿಸಿ ಕೆಟ್ಟ ಸಮಯ ಬರ್ತದೆ. ನಿಮ್ಮ ದೇಹದ ಆರೋಗ್ಯ, ಆಹಾರ ಪದ್ಧತಿಯ ಮೇಲೆ ಅತ್ಯುತ್ತಮವಾದ ಆರೋಗ್ಯ ಮತ್ತು ಸಂತೋಷ ಹೇಗೆ ಲಭ್ಯವೋ ಅದೇ ರೀತಿಯಾಗಿ ನಿಮ್ಮ ವ್ಯಕ್ತಿತ್ವ, ಉತ್ತಮ ವ್ಯಕ್ತಿತ್ವ, ಗುರುತತ್ವಾದಿಗಳ ಜಾಗೃತಿಯಿಂದ, ಆ ಬುಧ ತತ್ವಾದಿಗಳ ಜಾಗೃತಿಯಿಂದ ನಿಮ್ಮ ಉತ್ತಮ ಯೋಗ ಭಾಗ್ಯಗಳು ತೆರೆದುಕೊಳ್ತವೆ. ಅದಕ್ಕೆ ಛಾಯೆಯ ರೂಪದಲ್ಲಿರುವುದೇ ರಾಹುಕೇತು ದೋಷ ಎಂಬುದಾಗಿ ಅತ್ಯಂತ ಸ್ಪಷ್ಟವಾದ ಉಲ್ಲೇಖವನ್ನು ನಾವು ಮಾಡಿದ್ದೇವೆ. ಆದ್ದರಿಂದಾಗಿ ಈ ರಾಹುಕೇತುವಿನ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೇವೆ, ಇನ್ನು ಮುಂದೂ ಕೂಡ ಹೇಳ್ತೇವೆ. ದಯವಿಟ್ಟು ಅದನ್ನು ಗಮನಿಸಿ. ಪ್ರತಿಯೊಬ್ಬರು ಕೂಡ ಉತ್ತಮ ಫಲವನ್ನು ಪಡೆಯಲಿಕ್ಕೆ ಇಷ್ಟೊಂದು ಯೋಗ ಇದ್ದರೂ ಯಾಕೆ ನಿಮಗೆ ಆ ಫಲ ಸಿಗ್ತಾ ಇಲ್ಲ ಅಂತ ನೀವು ವೈಯಕ್ತಿಕ ಚಿಂತನೆಯನ್ನು ಮಾಡಿಕೊಳ್ಬೇಕು. ಅನೇಕರು ಹೇಳ್ತಾರೆ, ಎಷ್ಟು ವರ್ಷ ಆದರೂ ನಮಗೆ ಒಳ್ಳೆಯ ಫಲ ಬಂದೇ ಇಲ್ಲ. ಖಂಡಿತವಾಗಿ ಬರದೇ ಇರಬಹುದು. ಅನೇಕರು ಹೇಳ್ತಾರೆ, ನಮಗೆ ಯಾವತ್ತೂ ಕೆಟ್ಟದ್ದೇ ಆಗಿಲ್ಲ. ಇನ್ನೊಬ್ರು ಹೇಳ್ತಾರೆ, ಎಲ್ಲ ಮಿಶ್ರಣವಾದ ಜೀವನ. ಖಂಡಿತವಾಗಿಯೂ ಇದೇ ರೀತಿ ಇರುತ್ತೆ ಜೀವನ. ಅದಕ್ಕೋಸ್ಕರವಾಗಿ ಯೋಗ ಬಂದಿದ್ದನ್ನು ಬಳಸ್ಕೊಳ್ಳಿ ಅಂತ ಮಾತ್ರ ನಾವು ಹೇಳ್ತಾ ಇದ್ದೇವೆ. ಅಂತಹ ಎಲ್ಲ ಯೋಗಗಳು ನಿಮಗೆ ಲಭ್ಯವಾಗುವಂಥ ಅರ್ಹತೆಯನ್ನು ನೀವು ಪಡೀರಿ ಅಂತ ಹೇಳ್ತೇವೆ. ಹೇಗೆ ವಿದ್ಯಾರ್ಹತೆಯನ್ನು ಅವಲಂಬಿಸಿ ಯಾವ ಉದ್ಯೋಗ ಭಾಗ್ಯ ಸಿಗ್ತದೆಯೋ, ದೇಹದ ಒಂದು ಆರೋಗ್ಯ ಇತ್ಯಾದಿಗಳನ್ನು ಅವಲಂಬಿಸಿ ರೋಗ ಅಥವಾ ಭೋಗಾದಿಗಳ ವ್ಯವಸ್ಥೆಗಳು ಉಂಟಾಗ್ತದೆಯೋ, ತುಂಬ ಜ್ವರ ಬಂದಿದೆ, ಏನನ್ನು ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ದೋಷಯುಕ್ತವಾದಂತಹ ದೇಹ ಎಲ್ಲ ಅರ್ಹತೆಯನ್ನು ಕಳ್ಕೊಳ್ತದೆಯೋ ಅದೇ ರೀತಿಯಾಗಿ ದೋಷಯುಕ್ತವಾದ ವ್ಯಕ್ತಿತ್ವ ಉತ್ತಮ ಯೋಗದ ಅರ್ಹತೆಯನ್ನು ಕಳ್ಕೊಳ್ತದೆ, ಪಡೆಯುವ ಅರ್ಹತೆಯನ್ನು ಸ್ವಾಭಾವಿಕವಾಗಿ ಕಳ್ಕೊಳ್ತದೆ. ನಮಗೆ ಉತ್ತಮವಾಗಿದ್ದು ಬೇರೆಯವರಿಗೆ ಉತ್ತಮವಾಗಿರಬೇಕು ಅನ್ನೋದು ಯಾವುದೂ ಇಲ್ಲ. ಆದರೆ ಸ್ವಾಭಾವಿಕವಾಗಿ ನಿತ್ಯ ಸತ್ಯದ ಕಡೆಗೆ ನಾವು ಗಮನಿಸಬೇಕಾಗತ್ತೆ. ನಮಗೆ ಬೇಕಾಗಿದ್ದು ಸಂತೋಷ, ನೆಮ್ಮದಿ ಅಂತ ಆದರೆ ಆ ನಿಟ್ಟಿನಲ್ಲಿ ನಮ್ಮ ನಿತ್ಯದ ಪ್ರತಿ ಕ್ಷಣವನ್ನು ನಾವು ಕಳೀತಾ ಇದ್ದೀವಿ ಅಂದರೆ ಖಂಡಿತವಾಗಿ ಯೋಗಗಳು ಅಲ್ಲಿ ನಿಮಗೆ ತೆರೆದುಕೊಳ್ತವೆ. ಆ ಒಂದು ಛಾಯೆ ಇರುವುದನ್ನು ಹೋಗಲಾಡಿಸಲಿಕ್ಕೆ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ಅಂತ ನಾವು ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀವಿ.
ಅದೇ ರೀತಿಯಾಗಿ ಈಗಲೂ ಕೂಡ ಹೇಳ್ತೀವಿ, ಯಾರು ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಶೇಷ ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ಈ ಒಂದು ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನಿಮ್ಮ ವಿಶಾಲ ಮನೋಭಾವನೆಯಿಂದ ಅನೇಕರಿಗೆ ಒಳ್ಳೆಯದಾಗುವಂತೆ ಮಾಡ್ಬೋದು. ಯಾರಿಗೆ ಮಾನಸ ಪೂಜೆ ಬಗ್ಗೆ ಕಲ್ಪನೆ ಬಂದಿಲ್ಲ ಅವರು ಖಂಡಿತವಾಗಿಯೂ ಮಾನಸ ಪೂಜೆ ಅಂತ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ಆ ಮಾನಸ ಪೂಜೆಯನ್ನು ಉಚಿತವಾಗಿ ಪಡೆಯಬಹುದು. ಅಷ್ಟೇ ಅಲ್ಲ, ಈಗಾಗಲೇ ಅನೇಕರು ಅದನ್ನು ಮಾಡ್ತಾ ತಮ್ಮ ಜೀವನದಲ್ಲಿ ನಾವೆಷ್ಟು ತಪ್ಪು ತಿಳ್ಕೊಂಡಿದ್ವಿ, ನಮ್ಗೆ ಇಷ್ಟೊಂದು ಸುಲಭವಾದಂತಹ ಮಾನಸಿಕ ಸ್ಥಿತಿಗೆ ನಾವು ಬರ್ತೀವಿ. ಉದಾಹರಣೆ ಡಿಪ್ರೆಷನ್ ಇರ್ಬೋದು, ಇತ್ಯಾದಿಗಳೆಲ್ಲ ಏನಿದೆ, ಆಂಗ್ಸೈಟಿ ಇತ್ಯಾದಿಗಳು. ಈ ಮಾನಸ ಪೂಜೆಯನ್ನು ಮಾಡ್ತಾ ಹೋಗೋದ್ರಿಂದ ಅವರಿಗೆ ಅನೇಕರಿಗೆ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಅವರ ಯೋಗ ಓಪನ್ ಆಗ್ತದೆ. ನಾವು ಏನು ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಮಾಯೆಯ ಬಲೆಯಿಂದ ಹೊರಬರುವ ವ್ಯವಸ್ಥೆ ಅನೇಕರಿಗೆ ಆಗಿದೆ ಅಂತ ಈಗಾಗಲೇ ಉತ್ತಮವಾದ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಹಾಗೆಯೇ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ, ವಿಶೇಷವಾಗಿ ಹುಣ್ಣಿಮೆ ಎಂದು ಸಂಕಲ್ಪವನ್ನು ಲೌಕಿಕ ಆಶೋತ್ತರಗಳಿಗೆ ಮಾಡುವ ಈ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಯಾರೆಲ್ಲ ಇಲ್ಲಿ ಪೂಜೆಯನ್ನು ಬರೆಸಿ ಪ್ರಸಾದವನ್ನು ತಲುಪಿಸಿದಾರೋ ಅವರೆಲ್ಲ ಕೂಡ ನಮಗೆ ಧನ್ಯವಾದ ಹೇಳಿದರೆ ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಪೌರ್ಣಿಮೆ ಅಮಾವಾಸ್ಯೆ ದಿವಸ ಯಾವುದೇ ದೃಷ್ಟಿ ದೋಷಾದಿಗಳನ್ನು ಇತ್ಯಾದಿಗಳ ದೋಷ ಮಾಟ ಮಂತ್ರಾದಿ ದೋಷಗಳ ನಿವಾರಣೆಗೆ ಯಾವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನ ನಡೆಯುತ್ತೆ, ಅದಕ್ಕೂ ಕೂಡ ಅನೇಕರು ಈ ಒಂದು ಪೂಜೆಗೆ ಸಂಕಲ್ಪಕ್ಕೆ ಭಾಗವಹಿಸ್ತಾ ಮತ್ತು ದೂರದವರಿಗೆ ಆ ಅಡ್ರೆಸ್ಸನ್ನು ಕಳಿಸುವ ಮೂಲಕ ಪ್ರಸಾದವನ್ನು ತಲುಪಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಂಡವರಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಆಗುವ ಮೂಲಕವಾಗಿ ಇವತ್ತು ಸೂಚಿಸ್ತಕ್ಕಂತಹ ಎಲ್ಲ ವಿಶೇಷ ಭೌಗೋಳಿಕ ಗ್ರಹ ಸ್ಥಿತಿಗಳಿಂದ ಉಂಟಾಗುವ ಸಮಸ್ತ ಸುಯೋಗಗಳು ಪ್ರತಿಯೊಬ್ಬರಿಗೂ ಲಭ್ಯವಾಗಲಿ ಅನ್ನುವ ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕನ್ಯಾ ರಾಶಿ ಸಂಜಾತರ ಎಲ್ಲರಿಗೂ ಕೂಡ ಈ ಶ್ರಾವಣ ಮಾಸಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಮಿತ್ರರೇ, ಕನ್ಯಾ ರಾಶಿಯಾದ ಅಧಿಪತಿಯಾದಂಥವನು ಮಿಥುನ ರಾಶಿಯ ಅಧಿಪತಿಯಾಗಿಯೂ ದಶಮಾಧಿಪತಿಯಾದಂತಹ ಬುಧನು ಈ ಒಂದು ವ್ಯಯಕ್ಕೆ ಬಂದು ಸೆಪ್ಟೆಂಬರ್ 7ರಂದು ಸ್ವಸ್ಥಾನಕ್ಕೆ ಬರುವಂತಹ ಮಹಾಯೋಗ ಏನಿದೆಯಲ್ಲ, ಇದು ಅನೇಕ ಕಡೆ ತಿರುಗಿ ಸ್ವಂತ ಮನೆಗೆ ಬರುವಂತಹ ಮಹಾಯೋಗವಾಗಿ ಅತ್ಯಂತ ನಿರಾಳತೆ ಉಂಟಾಗುವಂತಹ ಮಹಾಯೋಗವನ್ನು ಬುಧ ಬುದ್ಧಿಕಾರಕನಾಗಿ ನಿಮಗೆ ನೀಡ್ತಾ ಇದ್ದಾನೆ. ಅದರಲ್ಲೂ ಏಕಾದಶದಲ್ಲಿ ಗುರುವಿನ ಜೊತೆಗಿದ್ದಂತಹ ಬುಧ ನಿಧಾನವಾಗಿ ವ್ಯಯಕ್ಕೆ ಬಂದು ಮತ್ತು ತನ್ನ ಮಿತ್ರನ ಮನೆಯನ್ನು ಪ್ರವೇಶ ಮಾಡಿ ಅಲ್ಲಿಂದ ಸ್ವಸ್ಥಾನಕ್ಕೆ ಬರ್ತಾ ಇರುವಂಥದ್ದು ಒಂದು ದೊಡ್ಡ ಪಯಣವನ್ನು ಮಾಡಿ ಬಂದಂತಹ ಅನುಭವ ನಿಮ್ಮ ನಿರ್ಣಯಗಳಲ್ಲಿ ಇದೆ. ಯಾವುದೋ ನಿರ್ಣಯ ಸಂಪೂರ್ಣವಾಗಿ ಕೈತಪ್ಪಿ ಹೋಯಿತು ಅಂತ ತಿಳಿದುಕೊಂಡು ಅದು ಮತ್ತೆ ಪುನಃ ಬಂದು ಸೇರುವ ಯೋಗ ಇಲ್ಲಿ ನಿರಾಳತೆಗೆ ಕಾರಣವಾಗಬಹುದು. ಅಲ್ಲಿ ಅತ್ಯಂತ ಮುಖ್ಯವಾಗಿ ಈ ಮಹಾಯೋಗವು ಈ ಶುಕ್ರನು ಕೂಡ ನೀಚನಾಗಿ ದ್ವಿತೀಯಾಧಿಪತಿಯಾಗಿ ಮತ್ತು ಇಲ್ಲಿ ಭಾಗ್ಯಾಧಿಪತಿಯಾದ ಶುಕ್ರನು ನೀಚನಾಗಿದ್ದು ಅನೇಕ ಎಲ್ಲವನ್ನು ಕಳೆದೇ ಬಿಟ್ಟ ಅಂತ ಅನ್ನುವಂತಹ ಸಮಯವನ್ನು ಸೃಷ್ಟಿಸಿದ್ದರೆ ಶುಕ್ರನಿಂದ ಆಶ್ಚರ್ಯ ಕೂಡ ಇಲ್ಲ. ಇಂದ್ರಿಯಗಳ ನಿಗ್ರಹವಿಲ್ಲದ ಕೆಲವರು ದುಶ್ಚಟಗಳಿಗೆ ಒಳಗಾದರೆ ಕೆಟ್ಟ ಫಲವನ್ನು ಅನುಭವಿಸಿದ್ದರೆ ಆಶ್ಚರ್ಯವೂ ಕೂಡ ಇಲ್ಲ. ಆದ್ದರಿಂದಾಗಿ ಆ ಶುಕ್ರನು ಮತ್ತೆ ಸ್ವಸ್ಥಾನಗತನಾಗಿ ದ್ವಿತೀಯಕ್ಕೆ ಹೋಗ್ತಾ ರಾಶಿ ಅಧಿಪತಿ ಲಗ್ನಕ್ಕೆ ರಾಶಿಗೆ ಬರುವಂಥದ್ದು ಗೋಚಾರದಲ್ಲಿ ಏಕಾದಶಿಯಲ್ಲಿ ಗುರುವನ್ನು ಹೊಂದಿರುವಂಥದ್ದು ಅತ್ಯುತ್ತಮವಾದಂತಹ ಮಹಾಯೋಗವೇ ಸರಿ. ಈ ಒಂದು ಮಹಾಯೋಗ ಇದ್ದರೂ ಕೂಡ ವ್ಯಯದಲ್ಲಿ ರವಿ ಕಂಡುಬರುವುದು ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅನ್ನೋದು ಕೂಡ ಖಂಡಿತ ಸತ್ಯ. ಆದ್ದರಿಂದಾಗಿ ಈ ಒಂದು ಕರ್ಕಾಟಕ ಸಂಕ್ರಮಣದಿಂದ ಮಕರ ಸಂಕ್ರಾಂತಿಗೆ ಹೋಗುವಂತಹ ಯಾವ ರವಿಯು ಈ ಸಿಂಹ ಸಂಕ್ರಮಣವನ್ನು ಮಾಡಿದಾಗ ಈ ಕನ್ಯಾ ರಾಶಿಗೆ ವ್ಯಯದಲ್ಲಿ ಬರುವುದರಿಂದ ವಿಟಮಿನ್ ಇನ್ಬ್ಯಾಲೆನ್ಸ್ ಇತ್ಯಾದಿಗಳೆಲ್ಲ ಆಗುವಂಥ ಲಕ್ಷಣಗಳಿರುವುದರಿಂದಾಗಿ ಆರೋಗ್ಯ ಮತ್ತು ಆಹಾರದ ಬಗ್ಗೆ ಅತಿ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗತ್ತೆ. ಆದರೂ ಕೂಡ ಕೇತುವು ಅಲ್ಲೇ ಕುಳಿತಿದ್ದರಿಂದ ಯಾವುದೋ ಚಿಂತೆಯಿಂದಲೂ ಊಟದ ಮತ್ತು ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಮತ್ತು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳದೇ ಇರುವಂಥದ್ದು, ಬೇಸರದಿಂದ ಊಟ ಮಾಡದೇ ಇರತಕ್ಕಂಥ ಇತ್ಯಾದಿ ಯೋಚನೆಗಳಿದ್ದರೆ ಅದು ಖಂಡಿತವಾಗಿ ಕೇತು ದೋಷ ಆಗಿರುತ್ತೆ. ಅದಕ್ಕಾಗಿ ಆ ಕೇತು ದೋಷವನ್ನು ನಿವಾರಣೆ ಮಾಡಿಕೊಳ್ಳುವುದು ನಿಮಗೆ ಬಿಟ್ಟಂಥ ವಿಚಾರ. ಅದಕ್ಕೆ ಹೇಗೆ ಮಾಡಬೇಕು ಅಂತ ಮತ್ತೆ ಹೇಳ್ತೇವೆ. ಇಲ್ಲಿ ಈ ಶುಕ್ರನು ದ್ವಿತೀಯಕ್ಕೆ ಬರ್ತಾ ಇರುವಂಥದ್ದು ತುಂಬ ಒಳ್ಳೆಯ ಹಣಕಾಸಿನ ವ್ಯವಹಾರ, ಕೌಟುಂಬಿಕ ವ್ಯವಹಾರ ಇತ್ಯಾದಿಗಳಲ್ಲಿ ಅತ್ಯಂತ ಯಶಸ್ಸು. ಹಾಗೆ ತೃತೀಯಾಧಿಪತಿ ದಶಮದಲ್ಲಿ ಇರುವಂಥದ್ದು ಅನೇಕ ಮಾತುಕತೆಗಳು ಕೆಲಸದ ಜಾಗದಲ್ಲೂ ಅಥವಾ ಅನೇಕ ಮಾತುಕತೆಗಳಿಂದ ಕೆಲಸವು ಲಭ್ಯವಾಗುವಂಥದ್ದು, ಉತ್ತಮವಾದ ಯೋಗ, ಬಂಗಾರ, ಭೂಯೋಗ, ರಿಯಲ್ ಎಸ್ಟೇಟ್ ಇತ್ಯಾದಿಗಳಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಗಳಿಸ್ತಕ್ಕಂತಹ ಮಹಾ ಉದ್ಯೋಗ ಲಭ್ಯವಾಗುವ ಯೋಗ. ಉದಾಹರಣೆ ಇಂಜಿನಿಯರಿಂಗ್, ಫೀಲ್ಡ್, ಕನ್ಸ್ಟ್ರಕ್ಷನ್ಗಳು ಲಭ್ಯವಾಗುವಂಥ ಯೋಗ ಇತ್ಯಾದಿಗಳು ತುಂಬ ಪ್ರಬಲವಾಗಿ ಇಲ್ಲಿ ಕಂಡುಬರುತ್ತೆ. ಆದರೆ ಸಮಸಪ್ತಕ ಶನಿಯ ಒಂದು ವ್ಯವಸ್ಥೆಯಿಂದಾಗಿ ಕೆಲವೊಂದಿಷ್ಟು ಭೂ ವ್ಯವಹಾರ, ಕನ್ಸ್ಟ್ರಕ್ಷನ್ ವ್ಯವಹಾರಗಳಲ್ಲಿ ಸ್ವಲ್ಪ ಕ್ಲ್ಯಾಶ್ ಆಗುತ್ತೆ. ಕಾಗದ ಪತ್ರಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಬೇಕು. ನೀವು ಎಷ್ಟೇ ಸರಿ ಕೆಲಸ ಮಾಡಿದ್ರೂ ಕೆಲಸ ಮಾಡಿಲ್ಲ ಅಂತ ಹಣಕಾಸನ್ನು ದುಡ್ಡನ್ನು ಕೊಡದೇ ಇರುವ ಯೋಗವು ಕೂಡ ಇದೇ ಒಂದು ಕುಜ
ವ್ಯವಸ್ಥೆ ಸಪ್ತಮದ ಶನಿಯಿಂದ ಉಂಟಾಗುವಂಥದ್ದು. ಅದರಲ್ಲೂ ಪತಿ ಪತ್ನಿಯರಲ್ಲಿ ವಿರಸ ಉಂಟಾದರೆ ಅವರ ಕೆಲಸದಲ್ಲಿ ಅಧಿಕವಾಗಿ ತೊಂದರೆಗಳು ಆಗುವಂಥ ಲಕ್ಷಣಗಳಿದೆ. ಆದ್ದರಿಂದ ಯಾರೆಲ್ಲ ಗಂಡ ಹೆಂಡತಿಯರು ಜಗಳ ಮಾಡ್ತಾ ಇರೋ ದಯವಿಟ್ಟು ಸ್ವಲ್ಪ ಸಮಾಧಾನಯುತರಾಗಿ ಉತ್ತಮವಾದ ವ್ಯವಹಾರದತ್ತ ಹೆಜ್ಜೆ ನೀಡಿ. ಜೀವನ ಎನ್ನುವುದು ಅತ್ಯಂತ ಸಂತೋಷದಿಂದ ಕಳೆಯಲಿಕ್ಕಾಗಿ ಭಗವಂತ ಕೊಟ್ಟಂಥ ಮಹಾಯೋಗವಾಗಿರುತ್ತೆ. ಅದನ್ನು ಕೆಟ್ಟದಾಗಿ ಬಳಸ್ಕೊಳ್ಬೇಡಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಯಾಕೆಂದರೆ ಕುಜ ದೋಷ ಇದ್ದಲ್ಲಿ ಸಿಟ್ಟು, ಅಳು, ಬೇಸರ ಇತ್ಯಾದಿಗಳು, ಅನುಮಾನ ಇತ್ಯಾದಿಗಳಿಂದ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಅತ್ಯಂತ ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಅದೇ ಕುಜ ನಿಮಗೆ ಕಾರಕನಾಗ್ತಾನೆ. ಕುಜನ ದೋಷವನ್ನು ದೂರ ಮಾಡಿ ಕುಜನ ಒಳ್ಳೆಯ ಫಲವನ್ನು ನೀವು ಪಡೆಯುವಂತರಾಗಿ, ಅದಕ್ಕೆ ಬೇಕಾಗಿರೋದು ನಿಮಗೆ ಅರ್ಹತೆ. ಆದ್ದರಿಂದಾಗಿ ಆ ಉತ್ತಮವಾದ ಅರ್ಹತೆ ನಿಮಗೆ ಲಭ್ಯವಾಗಬೇಕು. ಯಾಕೆಂದರೆ ಕನ್ಯಾ ರಾಶಿಯವರು ಅತ್ಯುತ್ತಮವಾದ ಸ್ಥಿತಿಗತಿಗಳಲ್ಲಿದ್ದ ದಂಪತಿಗಳಿರು, ವ್ಯಾವಹಾರಿಕರು ಇರಬಹುದು. ಆದರೆ ತೊಂದರೆಗೊಳಗಾದವರು ಅನೇಕರು ಇರಬಹುದು. ಹಾಗಾಗಿ ನಿಮ್ಮ ಗೃಹ ಸ್ಥಿತಿಯನ್ನು ಆಧರಿಸಿ ಅತಿಯಾದಂತಹ ವ್ಯತ್ಯಾಸಗಳು ಜೀವನದಲ್ಲಿ ಉಂಟಾಗ್ತಾ ಇರುತ್ತೆ. ಅದೇ ರೀತಿಯಾಗಿ ತೃತೀಯಾಧಿಪತಿಯಾದ ಕುಜ ಇಲ್ಲಿ ಬರುವುದರಿಂದಾಗಿ ಸಹೋದರ ಸ್ಥಾನದಿಂದಲೂ ಕೂಡ ಅತ್ಯಂತ ದೊಡ್ಡ ಲಾಭ ನಿಮಗೆ ಯೋಗ ಇದೆ. ಹಾಗೆಯೇ ಇಲ್ಲಿ ಚತುರ್ಥಾಧಿಪತಿಯಾದ ಗುರು ಏಕಾದಶದಲ್ಲಿ ಮಾತೃಸ್ಥಾನಾಧಿಪತಿಯಾದಂತಹ ಗುರು ಮಾತೃಕಾರಕನ ಸ್ಥಾನದಲ್ಲಿ ಆ 11ನೇ ಮನೆಯಲ್ಲಿ ಗಜಕೇಸರಿ ಯೋಗವನ್ನು, ಅತ್ಯಂತ ಪ್ರಬಲವಾದ ಮನೋಬಲ ಮತ್ತು ದೈವ ಬಲವನ್ನು ತೋರಿಸ್ತಾ ಇದ್ದಾನೆ. ಇದು ಮಹಾಯೋಗವಾಗಿದೆ. ಆದರೆ ಕೇತುವಿನಿಂದ ಬಾಧಿತನಾದ ಗುರು ಇರುವುದರಿಂದಾಗಿ ಇಲ್ಲಿ ಕನ್ಯಾ ರಾಶಿಯವರಿಗೆ ಎಂಥ ಯೋಗವಿದ್ರೂ ಗೋಚರವಾಗದೆ ಹೋಗ್ಬೋದು. ಇಂಥ ಯೋಗ ಇದೆ ನನಗೆ ಅಂತಲೇ ನನಗೆ ಗೊತ್ತಾಗದೆ ಹೋಗ್ಬೋದು. ಅದಕ್ಕೆ ಅರ್ಹತೆ ನಿಮ್ಮ ಬಗ್ಗೆ ನೀವು ಋಣಾತ್ಮಕವಾಗಿ ಚಿಂತನೆಯನ್ನು ಮಾಡದೇ ಇರುವಂಥದ್ದು, ಅತ್ಯಂತ ವಿನಯವನ್ನು ಸರಿಯಾದ ಜ್ಞಾನದ ಮೂಲಕ ಪಡೆದು, ಅಂದರೆ ಧೂರ್ತ ಲಕ್ಷಣವಾಗಿ ಅತಿಯಾದ ವಿನಯದಿಂದ ಅಲ್ಲ, ಸ್ವಾಭಾವಿಕವಾಗಿ ನಿಮ್ಮ ಜ್ಞಾನದ ಆಧಿಕ್ಯತೆಯಿಂದ ಬರುವ ವಿನಯ ಏನಿದೆಯಲ್ಲ, ಆ ಒಂದು ಸೌಮ್ಯತ್ವ ನಿಮ್ಮಲ್ಲಿ ಸೃಷ್ಟಿಯಾದಾಗ ಸ್ವಾಭಾವಿಕವಾಗಿ ಗುರುವಿನ ಒಂದು ಕೇಂದ್ರದ ಒಂದು ಫಲ ನಿಮಗೆ ಲಭ್ಯವಾಗಿ, ಚತುರ್ಥಾಧಿಪತಿಯ ಫಲ ಮನಸ್ಸು ಅತ್ಯಂತ ಸಂತುಷ್ಟವಾಗಿ ಮಾತೃವರ್ಗದ ಸಂಪೂರ್ಣ ಆಶೀರ್ವಾದ ಬಲದಿಂದ ಏಕಾದಶದಲ್ಲಿ ವಿರಾಜಮಾನನಾದಂತಹ ಮಹಾಗುರು ಉಚ್ಚ ಸ್ಥಾನದಲ್ಲಿರುವುದರಿಂದ ಅನೇಕ ಜನ್ಮದ ಪುಣ್ಯ ಫಲವನ್ನು ಸಂಪೂರ್ಣವಾಗಿ ಪಡೆಯುವ ಅರ್ಹತೆಯನ್ನು ನೀವು ತಾಯಿ ತಂದೆಗೆ ನಮಸ್ಕಾರ ಮಾಡಿ ಪಿತೃವರ್ಗ ಮಾತೃವರ್ಗದ ಆಶೀರ್ವಾದ ಬಲ ಇದ್ದಾಗ ಅತಿ ಸುಲಭವಾಗಿ ಪಡಿತೀರಿ. ಆದ್ದರಿಂದ ನಿರಹಂಕಾರ, ನಿರಾಡಂಬರ ಇರತಕ್ಕಂತಹ ವ್ಯಕ್ತಿಗಳಿಗೆ ಈ ಗುರು ಅತ್ಯಂತ ಹೆಚ್ಚಿನ ಫಲವನ್ನು ಕೊಡ್ತಾನೆ. ಶನೈಶ್ವರನ ಮೇಲೆ ಗುರುವಿನ ದೃಷ್ಟಿ ಇದ್ದು, ಗುರುವಿನ ಮನೆಯಲ್ಲಿ ಶನೈಶ್ವರನಿದ್ದು ಕನ್ಯಾದಿಂದ ಸಪ್ತಮದಲ್ಲಿ ಶನೈಶ್ವರನು ಸಮಸಪ್ತಕನಾಗಿರುವುದರಿಂದಾಗಿ ಶನಿಯು ಪೂರ್ವಜನ್ಮದ ಪಾಪ ಮತ್ತು ಪುಣ್ಯಕರ್ಮಗಳ ಫಲದಾಯಕ ಆಗಿದ್ದರಿಂದ ಗುರುವಿನ ದೃಷ್ಟಿ ಈ ಶನೈಶ್ವರನ ಮೇಲಿದ್ದರಿಂದ ಪೂರ್ವಜನ್ಮದ ಪುಣ್ಯ ಫಲವನ್ನೂ ಕೂಡ ಶನೈಶ್ವರನು ಈಗ ನಿಮಗೆ ನೀಡುವ ಎಲ್ಲ ಯೋಗ ಇದೆ. ಆದರೆ ಈ ಒಂದು ಕುಜನ ವ್ಯವಸ್ಥೆಯಿಂದಾಗಿ ಪತಿ ಪತ್ನಿಯರಲ್ಲಿ ಸಿಟ್ಟು ಇತ್ಯಾದಿಗಳು ಜಾಸ್ತಿ ಆದಾಗ, ರಾಹುವಿನ ಒಂದು ತೊಂದರೆಯಿಂದ ಶತ್ರುತ್ವದ ಭಾವ ಪತಿ ಪತ್ನಿಯರಲ್ಲಿದ್ದರೆ, ಯಾಕೆಂದರೆ ಕನ್ಯಾ ರಾಶಿಯಿಂದ 6ನೇ ಮನೆ ಅಧಿಪತಿ ಆದ ಶನೈಶ್ವರನು ಸಪ್ತಮದಲ್ಲಿ ಬಾಧಾಸ್ಥಾನದಲ್ಲಿ ಬಂದಾಗ ತನ್ನ ಹೆಂಡತಿಗೆ ತನಗೆ ಶತ್ರು, ತನ್ನ ಗಂಡನೇ ತನಗೆ ಶತ್ರು ಅಂತ ಭಾವಿಸುವ ವ್ಯಕ್ತಿಗಳಿದ್ದಲ್ಲಿ ಅಲ್ಲಿ ಅತಿ ದೊಡ್ಡದಾದ ಸಮಸ್ಯೆ ಖಂಡಿತವಾಗಿಯೂ ಲಭ್ಯವಾಗಿ ಅವರ ಜೀವನದಲ್ಲಿ ತೊಂದರೆಗಳಾಗತ್ತೆ. ಆ ದೋಷ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆಯನ್ನು ದಯವಿಟ್ಟು ಮಾಡಿ, ಅದರಲ್ಲೂ ವಿಶೇಷವಾಗಿ ಪೌರ್ಣಿಮೆಯಂದು ಮತ್ತು ಅಮಾವಾಸ್ಯೆಯಂದು ಸಂಕಲ್ಪಿತರಾಗಿ ನಿತ್ಯವೂ ಕೂಡ ಮಾನಸ ಪೂಜೆಯನ್ನು ಯಥಾಕ್ರಮವಾಗಿ ಮಾಡಿ, ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ಸಂಜೆಯಂದು ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ ಎನ್ನುವ ಜಪವನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಮಾಡಲು ನಿರ್ಧಾರ ಮಾಡುವಾಗ ತಾಯಿ ತಂದೆಗೆ ನಮಸ್ಕಾರ ಮಾಡಿ, ಗುರು ಪ್ರಾರ್ಥನೆ ಮಾಡಿ, ಗಣಪತಿಯ ಮಾನಸ ಪೂಜೆಯನ್ನು ಯಥಾಕ್ರಮವಾಗಿ ಮಾಡಿ. ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ಈಗಾಗಲೇ ತಲುಪಿದವರು ಈಗಾಗಲೇ ಮಾಡ್ತಾ ಇದ್ದಾರೆ. ಅಂಥವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಈಗಾಗಲೇ ಉತ್ತಮವಾದ ಫಲ ಪಡಿತೀನಿ ಅಂತ ಮುಕ್ತ ಮನಸ್ಸಿನಿಂದ ಹೇಳಿದಂತಹ ಮಹಾ ವ್ಯಕ್ತಿಗಳಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು. ಹಾಗೆಯೇ ಯಾವ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ಮಾಡ್ತಕ್ಕಂತಹ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನಕ್ಕೆ ಯಾರೆಲ್ಲ ಇಲ್ಲಿ ಹೆಸರನ್ನು ಬರೆಸಿ ಅದರ ಪ್ರಸಾದವನ್ನು ಸ್ವೀಕರಿಸಿದ್ರು, ಅವತ್ತು ಕೂಡ ಪುನಃ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎಂದು ನೀವು ಆ ಒಂದು ಭಸ್ಮವನ್ನು ಕೂಡ ಅಭಿಮಂತ್ರಣ ಮಾಡಿ ಅದನ್ನು ಹಚ್ಚಿಕೊಳ್ತಾ ಬಂದರೆ ಸಾವಿರಾರು ಸಂಖ್ಯೆಯಲ್ಲಿ ಆ ಒಂದು ಓಂ ಶ್ರೀ ನಾಗಶಕ್ತಿ ವಿನಾಯಕ ಎನ್ನುವಂಥ ಅಭಿಮಂತ್ರಣ ಮಾಡಿ ಅದನ್ನು ಹಚ್ಚಿಕೊಳ್ತಾ ಬಂದಾಗಲೂ ಕೂಡ ಅತ್ಯುತ್ತಮವಾದ ರಾಹು ಮತ್ತು ಕೇತುವಿನ ಮಾಯೆಯ ಬಲೆಯಿಂದ ಹೊರಬಂದು ನಿಮ್ಮ ಯೋಗಗಳು ತೆರೆದುಕೊಳ್ಳುತ್ತವೆ. ಅದೇ ರೀತಿಯಾಗಿ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರದ ಹವನದ ಪ್ರಸಾದವನ್ನು ಪಡೆಯುವುದಕ್ಕಾಗಿ ನಿಮಗೆ ಮತ್ತೆ ಅವಕಾಶ ಖಂಡಿತವಾಗಿಯೂ ನಿರಂತರವಾಗಿ ಇರುತ್ತೆ. ನಮ್ಮ ಮುಂದಿನ ಈ ವಿಡಿಯೋವನ್ನು ನೋಡಿದಾಗ ನಿಮಗೆ ಅಲ್ಲಿ ಮಾಹಿತಿ ಇದೆ.
ಅದೇ ರೀತಿಯಾಗಿ ಮಾನಸ ಪೂಜೆ ಯಾರಿಗೆಲ್ಲ ಲಭ್ಯವಾಗಿಲ್ವೋ ಅವರು ಕೂಡ ಇದನ್ನು ಪಡೆದುಕೊಂಡು ಉಚಿತವಾಗಿ ಪಡೆದು ನೀವು ಖಂಡಿತವಾಗಿ ಮಾಡ್ತಾ ಬನ್ನಿ. ನಿಮ್ಮ ಜೀವನ ಪಾವನವಾಗಲಿ, ನಿಮ್ಮ ನಿಜವಾದ ಯೋಗ ನಿಮಗೆ ಸಿಗುವಂತಾಗಲಿ. ಅದಕ್ಕಾಗಿ ಬೇಕಾಗಿರುವುದು ತಾಯಿ ತಂದೆ ಆಶೀರ್ವಾದ, ಕೇತುರಾವಿನ ದೋಷಕ್ಕಾಗಿ ಮಾನಸ ಪೂಜಾರಾಧನೆ, ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ನಿಮಗೆ ಲಭ್ಯವಾದಾಗ ನಿಮ್ಮ ಜೀವನ ಖಂಡಿತವಾಗಿ ಪಾವನವಾಗತ್ತೆ, ಯಾವ ಸಂದೇಹ ಇಲ್ಲ. ಆದ್ದರಿಂದಾಗಿ ಇಲ್ಲಿ ಕನ್ಯಾ ರಾಶಿಯಿಂದ ಪಂಚಮದ ಅಧಿಪತಿಯಾದ ಶನೇಶ್ವರನು ಸಪ್ತಮಕ್ಕೆ ಇರುವುದರಿಂದ ವಿದ್ಯಾರ್ಥಿಗಳಲ್ಲಿ ಅತ್ಯಂತ ಆಳವಾದ ಅಧ್ಯಯನ, ವಿದೇಶಿ ಯೋಗ ಕೂಡ ಅಧ್ಯಯನಕ್ಕಾಗಿ ಇತ್ಯಾದಿಗಳು ಲಭ್ಯವಾಗುವಂಥ ಯೋಗಗಳು ತುಂಬ ಪ್ರಬಲವಾಗಿ ಇದೆ. ಆದ್ದರಿಂದ ಅದಕ್ಕೆಲ್ಲವೂ ಕೂಡ ಉತ್ತಮವಾದ ಫಲ ನಿಮಗೆ ಬುಧನಿಂದಲೂ ನಿಮ್ಮ ನಿರ್ಣಯಗಳಿಂದ ಲಭ್ಯವಾಗುವಂಥದ್ದು. ಆಂಜನೇಯನ ಆರಾಧನೆ ಅತಿ ಹೆಚ್ಚಿನ ಫಲವನ್ನು ನೀಡುವಂಥ ಯೋಗವನ್ನು ಹೊಂದಿದೆ. 6ನೇ ಮನೆಯಲ್ಲಿ ರಾಹು ಇರುವುದರಿಂದ ಅನೇಕ ಶತ್ರುಗಳು ಇದ್ದಕ್ಕಿದ್ದಂತೆ ಹುಟ್ಟಿಕೊಳ್ಳುವಂಥದ್ದು, ಅಥವಾ ನಿಮಗೆ ನೀವೇ ಶತ್ರುಗಳಾಗಿ ಪರಿಣಮಿಸಿದಂತೆ ನಿಮಗೆ ಭಾಸ ಆಗುವಂಥದ್ದು, ನನ್ನ ಈ ನಡೆಯೇ ನನಗೆ ಇಷ್ಟೊಂದು ಕೆಟ್ಟ ಪರಿಣಾಮಕ್ಕೆ ಕಾರಣ ಆಗ್ತಾ ಇದೆಯಲ್ಲ ಅಂತ ಅಂದುಕೊಳ್ಳುವಂಥ ಅಪರಾಧಿ ಭಾವ, ಇವೆಲ್ಲವೂ ಕೂಡ ಜಾಗೃತವಾಗದಂತೆ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ಆರಾಧನೆ ಮಾಡಿ ಒಳ್ಳೆಯ ಫಲಗಳು ಅದೇ ರಾವನಿಂದ ಉಂಟಾಗಿ ಈ ಒಂದು ಪೌರ್ಣಿಮೆಯ ದಿನ ನೀವು ಮಾಡುವ ಸಂಕಲ್ಪದಿಂದ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಾಧನಾ ಯೋಗವನ್ನು ತೆರೆದುಕೊಳ್ಳುತ್ತೆ. ಆ ಒಂದು ಮಹಾ ಸಾಧನಾ ಯೋಗಕ್ಕೆ ನಿಮ್ಮ ಮನಸ್ಸು ಅಣಿಯಾದಾಗ ಅದಕ್ಕೆ ಪೂರ್ಣಿಮೆಯ ದಿನದ ಸಂಕಲ್ಪ ತುಂಬ ಮುಖ್ಯ. ಅದರಂತೆ ನೀವು ಮಾಡ್ತಾ ಬನ್ನಿ, ಮಾನಸ ಪೂಜೆಯನ್ನು ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಾಧನೆ ಮಾಡಿಕೊಳ್ಳುವ ನಿರ್ಧಾರ ಮಾಡುವಂಥ ಶಕ್ತಿ ನಿಮಗೆ ಬುಧನೇ ಕೊಡ್ತಾನೆ. ಬುಧನೇ ನಿಶ್ಚಯಾತ್ಮಿಕ ಬುದ್ಧಿ ಆಗಿದ್ದರಿಂದ, ಕನ್ಯಾ ಬುಧನಾಗಿರುವುದರಿಂದಾಗಿ ಅತ್ಯಂತ ಉತ್ತಮವಾದಂತಹ ನಿಮ್ಮ ಜಾತಕದಲ್ಲಿ ಬುಧ ಎಲ್ಲಿದ್ದಾನೆ ಅನ್ನೋದು ಕೂಡ ಅವಲಂಬಿತ ಆಗುತ್ತೆ. ಅದಕ್ಕೆ ಆಂಜನೇಯನ ಆರಾಧನೆ ಕೂಡ ತುಂಬ ಬಲವನ್ನು ಕೊಡುತ್ತೆ, ದೈವ ಬಲವನ್ನು ಕೊಡುತ್ತೆ, ಅಥವಾ ವಿಷ್ಣು ಸಹಸ್ರನಾಮ ಇತ್ಯಾದಿಗಳು. ಹಾಗಾಗಿ ವಿಷ್ಣು ತತ್ವದ ಆರಾಧನೆ ನಿಮ್ಮ ನಿರ್ಣಯಕ್ಕೆ ಅತ್ಯಂತ ಪುಷ್ಟಿಯನ್ನು ನೀಡಿ ಶನೇಶ್ವರನಿಂದಲೂ ಕೂಡ ಆ ಹಿಂದಿನ ಜನ್ಮದ ಒಂದು ಮಹಾಫಲವನ್ನು ಕೂಡ ಕೊಡುವ ಮೂಲಕವಾಗಿ ಮಹಾಯೋಗ ಸೃಷ್ಟಿಯಾಗತ್ತೆ. ಅದನ್ನು ಪಡೆದುಕೊಳ್ಳುವ ಸಂಪೂರ್ಣ ಅರ್ಹತೆಯನ್ನು ನೀವು ಬೆಳೆಸ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ. ಇನ್ನು ಅಷ್ಟಮಾಧಿಪತಿಯಾದ ಕುಜ ತೃತೀಯಾಧಿಪತಿಯಾಗಿಯೂ ಕೂಡ ಆ ದಶಮದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅನೇಕ ಕಂಟಕಗಳು ಸೃಷ್ಟಿಯಾಗುವ ಸಾಧ್ಯತೆಗಳು ಇರುವಂಥದ್ದು, ಕೆಲಸದ ಜಾಗದಲ್ಲಿ ಜಗಳ ಇತ್ಯಾದಿಗಳು ಉಂಟಾಗುವ ಯೋಗಗಳು ಕೂಡ ಇರುತ್ತೆ. ಆದರೆ ಕೆಲಸದ ಜಾಗದಲ್ಲಿ ಅತ್ಯಂತ ಶೀಘ್ರಗತಿಯ ಕೆಲಸ ಮಾಡಿ ಯಶಸ್ಸನ್ನು ಗಳಿಸಿ ಕೀರ್ತಿ ಪತಾಕೆ ಹರುವ ಯೋಗವೂ ಅದೇ ಕುಜನಿಂದ ಇದೆ. ಆ ಕುಜನ ಒಂದು ವ್ಯವಸ್ಥೆಯಿಂದಾಗಿ ನೀವು ಉತ್ತಮವಾಗಿ ಕುಜನ ಫಲವನ್ನು ಅನುಭವಿಸುವ ಚಿಂತನೆ ಇದ್ದಲ್ಲಿ ಕುಜನ ಉತ್ತಮವಾದ ಗುಣಗಳನ್ನು ನೀವು ಅಳವಡಿಸಿಕೊಳ್ಳಿ. ಆ ಸಿಟ್ಟು ಅಳು ಬೇಸರಾದಗಳಿಂದ ಹೊರಗಡೆ ಬನ್ನಿ. ನಿತ್ಯ ಸಂತೋಷಯುಕ್ತವಾದ ಶೀಘ್ರಗತಿಯ ಚಿಂತನೆ ನಿಮ್ಮದೇನಿದೆ, ಸಂಪೂರ್ಣ ತೊಡಗಿಸಿಕೊಳ್ಳುವಿಕೆ, ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಅನ್ನೋದೇನಿದೆ, ಅದು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಕೊಡುವಂತಹ ಜೀವನ ಮಾರ್ಗದ ಒಂದು ಕರ್ಮಸ್ಥಾನದ ಉತ್ತಮ ಫಲವನ್ನು ಪಡೆಯಲಿಕ್ಕೆ ಯೋಗ್ಯವಾಗಿ ಅರ್ಹತೆಯನ್ನು ಪಡೆದಂತೆ ಆಗತ್ತೆ. ಇನ್ನು ಗುರುವು ಏಕಾದಶದಲ್ಲಿ ಇರ್ತಕ್ಕಂಥದ್ದು, ಚತುರ್ಥಾಧಿಪತಿ ಸಪ್ತಮಾಧಿಪತಿಯಾಗಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಆ ಒಂದು ಗುರುವಿನ ಯೋಗಗಳು ಅತ್ಯಂತ ದೈವ ಬಲವು ಅತ್ಯಂತ ಹೆಚ್ಚಾದಾಗ ಅತಿ ಸಂಪೂರ್ಣವಾದ ಯೋಗ ಏಕಾದಶದಲ್ಲಿ ಒಳ್ಳೆಯ ಫಲವನ್ನು ಸಂಪೂರ್ಣವಾಗಿ ಗಂಡ ಹೆಂಡತಿ ಪ್ರೇಮಿಗಳಲ್ಲಿ ಎಲ್ಲರಲ್ಲೂ ಕೂಡ ಪಾರ್ಟ್ನರ್ಶಿಪ್ ಉದ್ಯೋಗದಲ್ಲಿ ಅತ್ಯುತ್ತಮವಾದ ಲಾಭಾಂಶವನ್ನು ಕೊಡುವುದರ ಜೊತೆಗೆ ಗುರುವು ಮಹಾಯೋಗವನ್ನು ಜೀವನದಲ್ಲೇ ನೀವು ಅತಿ ಉನ್ನತ ಮಟ್ಟಕ್ಕೆ ಹೋಗತಕ್ಕಂತಹ ಮಹಾಯೋಗವನ್ನು ನಿಮಗೆ ನೀಡ್ತಾ ಇದ್ದಾನೆ. ನೀವು ತೆಗೆದುಕೊಳ್ಳಲು ಯಶಸ್ವಿ ಆಗಬೇಕು ನಿಮ್ಮ ಸಂಸ್ಕಾರ ಮತ್ತು ನಿಮ್ಮ ಜ್ಞಾನಗಳ ಮೂಲಕ. ಯಾಕೆಂದರೆ ಗುರು ಸಂಸ್ಕಾರಕಾರಕ ಮತ್ತು ಜ್ಞಾನಕಾರಕನಾಗಿರುವುದರಿಂದ ನಿಮ್ಮ ಒಂದು ಉತ್ತಮವಾದ ಧನಾತ್ಮಕ ಜ್ಞಾನ ಏನಿದೆಯಲ್ಲ, ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಜಗತ್ತಿಗೂ ಕೂಡ ಒಳ್ಳೆಯದಾಗತಕ್ಕಂತಹ ಮಹಾಜ್ಞಾನ ನಿಮ್ಮಲ್ಲಿ ಏನಿದೆ ಅದರ ಸದ್ಬಳಕೆ ಆದಾಗ ಈ ಗುರು ಏಕಾದಶದಲ್ಲಿರುವಂತಹ ಈ ಸಮಯ ನಿಮಗೆ ಜೀವನದ ಪಥವನ್ನೇ ಬದಲಿಸಿ ಅತ್ಯುತ್ತಮ ಸ್ಥಾನಕ್ಕೆ ಏರಿಸಬಲ್ಲ ಮಹಾಯೋಗವನ್ನು ಕೊಡ್ತಾ ಇದ್ದಾನೆ. ಇದನ್ನು ಕೂಡ ಖಂಡಿತವಾಗಿ ನೀವು ಪಡೆಯಲೇಬೇಕಾದರೆ ಕೇತುವಿನಿಂದ ಬಾಧಿತನಾದ ಗುರು ಅಂತಹ ಯೋಗ ನಿಮ್ಮ ಎದುರಿಗಿದ್ರು ಕೂಡ ನಮಗೆ ಆಗೋದೇ ಇಲ್ಲ ಅಂತ ಭಾವಿಸ್ತಾ ಇರ್ತೀರ. ಆದ್ದರಿಂದ ಆ ಭಾವನೆಯುಕ್ತನಾಗಿರ್ತಕ್ಕಂಥದ್ದು ಬುಧ ಭಕ್ತಿ ಭಾವವನ್ನು ಜಾಗೃತ ಮಾಡಿಕೊಂಡು ಆಂಜನೇಯನ ಆರಾಧನೆಯನ್ನು ಮಾಡಿ ಅದರ ಫಲವನ್ನು ಪಡೆಯುವಾಗ ಗುರು ಆರಾಧನೆ ಫಲ ಪಡೆಯೋದಕ್ಕಾಗಿ ಈ ಗಣಪತಿಯ ಮಾನಸ ಪೂಜೆಯನ್ನು ನೀವು ಖಂಡಿತ ಮಾಡ್ತಾ ಬನ್ನಿ. ಆ ಮೂಲಕವಾಗಿ ನಿಮಗೆ ಅತ್ಯುತ್ತಮವಾದಂತಹ ಈ ಗುರುವಿನ ಏಕಾದಶದ ಲಾಭ ಖಂಡಿತವಾಗಿ ಉಂಟಾಗುತ್ತೆ. ಇಲ್ಲಿ ಕೇತುವು ಕೂಡ ಅಮಾವಾಸ್ಯೆ ಕೂಡ ಇಲ್ಲೇ ಸೃಷ್ಟಿಯಾಗುವಂಥದ್ದು. ನಿರ್ಣಯ ಎಲ್ಲ ಸರಿ ಇದೆ, ಮನಸ್ಸೇ ಸರಿ ಇಲ್ಲ. ಅಂದರೆ ನನಗೀಗ ಅಲ್ಲಿ ಹೋಗಿ ಊಟ ಮಾಡಬೇಕು, ಅಥವಾ ಅಲ್ಲಿ ಹೋಗಿ ಏನೋ ತೆಗೆದುಕೊಳ್ಬೇಕು, ಅಥವಾ ಇಲ್ಲಿ ಹೋಗಿ ಕೂತ್ಕೊಂಡು ಅಧ್ಯಯನ ಮಾಡಬೇಕು, ಅಲ್ಲಿ ಹೋಗಿ ಒಂದು ಕೆಲಸ ಮಾಡಿ ಬರಬೇಕು, ಈ ರೀತಿಯಾದ ನಿರ್ಧಾರ ಸರಿ ಇದೆ, ಮನಸ್ಸೇ ಒಪ್ತಾ ಇಲ್ಲಪ್ಪ. ಅಲ್ಲಿ ಹೋಗಬೇಕು, ಗೊತ್ತಿದೆ ನನಗೆ, ನನ್ನ ಕೆಲಸ ಆಗುತ್ತೆ, ಹೋದರೆ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಇದೇ ದೋಷ. ಹಾಗಾಗಿ ಈ ಅಮಾವಾಸ್ಯೆಯಲ್ಲಿ ಆ ಕೇತುವಿನ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಂಕಲ್ಪ ಮಾಡ್ಕೊಳ್ಳಿ. ಈ ರೀತಿಯಾದ ಮನಸ್ಸಿಗೆ ಬರುವ ವಿಘ್ನ ನಿವಾರಣೆ ಆಗಲಿ ಅಂತೇಳಿ ಅಮಾವಾಸ್ಯೆ ಅಂದರೆ ಈ ಹಿಂದೆ ಹೇಳಿದ ರೀತಿಯಲ್ಲಿ ದಯವಿಟ್ಟು ಮಾನಸ ಪೂಜೆಯನ್ನು ಮಾಡಿ ಓಂ ಶ್ರೀ ನಾಗಶಕ್ತಿ ವಿನಾಯಕ ನಮಃ ವಿನಾಯಕಾಯ ನಮಃ ಎನ್ನುವ ಜಪವನ್ನು ಯಥಾಕ್ರಮವಾಗಿ ಮಾಡಿ ನೀರಿನಲ್ಲಿ ಅಭಿಮಂತ್ರಣ ಮಾಡಿ ಕುಡಿತಾ ಬನ್ನಿ.
ನಾಗಶಕ್ತಿ ವಿನಾಯಕನ ಭಸ್ಮಾದಿಗಳು ಲಭ್ಯವಾಗಿದ್ದರೆ ಖಂಡಿತವಾಗಿ ಅದನ್ನು ಕೂಡ ಅಭಿಮಂತ್ರಣ ಮಾಡಿಕೊಂಡು ಹಚ್ಚುತ್ತಾ ಬನ್ನಿ. ಕನ್ಯಾ ರಾಶಿಯವರಿಗೆ ಸಮಸ್ತವಾದ ಶುಭ ಫಲಗಳು ಲಭ್ಯವಾಗೋದಕ್ಕೆ ಗುರು ಕೂಡ ಕಾರಣ ಆಗ್ತಾನೆ ಅಂತ ಹೇಳ್ತಾ, ಪಿತೃವರ್ಗದ ಆಶೀರ್ವಾದ ಈ ತಿಂಗಳಲ್ಲಿ ಅತಿ ಮುಖ್ಯ, ಮಾತೃವರ್ಗದ ಆಶೀರ್ವಾದ ಅತಿ ಮುಖ್ಯ ಎನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ. ಈ ಒಂದು ಶ್ರಾವಣ ಮಾಸ ತಾಯಿ ತಂದೆಯರ ಆಶೀರ್ವಾದ ಬಲ, ಗುರು ಆಶೀರ್ವಾದ ಬಲದಿಂದ ಮಹಾಯೋಗ ಸೃಷ್ಟಿ ಆಗಲಿ ನಿಮಗೆ. ಆ ಮೂಲಕವಾಗಿ ಎಲ್ಲ ಸಂಕಷ್ಟಗಳಿಂದ ದೂರವಾಗಿ ಮಹಾಗಣಪತಿ ನಿಮ್ಮನ್ನು ಪಾರು ಮಾಡಲಿ. ಶ್ರೀ ನಾಗಶಕ್ತಿ ವಿನಾಯಕನಿಗೆ ಮತ್ತು ನಿಮಗೂ ಇರುವಂಥ ಮಧ್ಯದ ಕನೆಕ್ಷನ್ ನನಗೆ ಗೊತ್ತಿಲ್ಲ ಎಷ್ಟು ಪ್ರಮಾಣದಲ್ಲಿದೆ ಅಂತ. ನಿಮಗಿರುವ ಆ ಶ್ರದ್ಧಾಭಕ್ತಿಯ ಪ್ರಮಾಣವನ್ನು ಅನುಸರಿಸಿ ಯಥಾ ಶ್ರದ್ಧಾ ತಥಾ ಫಲಮನ್ನು ಹಾಗೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎನ್ನುವ ಭಗವದ್ಗೀತೆಯ ವಾಕ್ಯದಂತೆ ಆ ಕರ್ಮಕ್ಕೆ ತಕ್ಕ ಫಲವನ್ನು ಪಡೆಯುವ ಅರ್ಹತೆ ನಿಮಗೆ ಆ ಕರ್ಮದ ಆಧಾರದ ಮೇಲೂ ನಿಮ್ಮ ಭಾವದ ಆಧಾರದ ಮೇಲೂ ಇರುವಂಥದ್ದು. ಭಗವಂತ ಮತ್ತು ನಿಮ್ಮ ಮಧ್ಯದಲ್ಲಿರುವಂತಹ ಯಾವ ಆ ಆತ್ಮೀಯ ಬಂಧ ಏನಿದೆ ನಿಮ್ಮಿಬ್ಬರಲ್ಲಿ, ಅದಕ್ಕೆ ಆ ಪ್ರಮಾಣಕ್ಕೆ ಸರಿಯಾಗಿ ಅದರ ಫಲ ನಿಮಗೆ ಲಭ್ಯವಾಗ್ತದೆ. ಹಾಗೆ ಮುಂದಿನ ವಿಡಿಯೋದ ಮೂಲಕ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬೇಕಾಗಿ ವಿನಂತಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅನೇಕರಿಗೆ ಹಂಚುವ ಮೂಲಕವಾಗಿ ನಿಮಗೂ ಕೂಡ ಅವರನ್ನು ಅವರಿಗೆ ಒಳ್ಳೆಯದು ಮಾಡಿದ ಫಲಗಳು ಲಭ್ಯವಾಗಲಿ ಅಂತ ನಾನು ಆಶಿಸ್ತೇನೆ. ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಯಾವ ಕಾರಣಕ್ಕೂ ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಈ ಒಂದು ವಿಗ್ರಹವನ್ನು ನೋಡಿದಾಗ ಅಲ್ಲಿ ಪವಿತ್ರದ ಆಕಾರದಲ್ಲಿ ಯಜ್ಞೋಪವೀತವು ಬಂಧಿಸಲ್ಪಟ್ಟಿದ್ದು, ಯಜ್ಞೋಪವೀತ ಒಂದು ದೀರ್ಘವೃತ್ತ ಆಕಾರದಲ್ಲಿ ಗಣಪತಿಯ ಹೊಟ್ಟೆಯನ್ನು ಸುತ್ತಿರುವಂಥದ್ದು. ಕೈಯಲ್ಲಿ ಭಿಕ್ಷಾಪಾತ್ರೆ ಅಂತಂದರೆ ಉಪನಯನದ ಸಮಯದಲ್ಲಿ ಉಪನಯನದ ಒಟುವಾಗಿರುವ ಆ ಭಿಕ್ಷೆಯನ್ನು ಹಿಡಿದುಕೊಂಡಿರುವಂತಹ, ಒಂದು ಕೈಯಲ್ಲಿ ಮಕ್ಕಳಿಗಾಗಿ ಲಡ್ಡುವನ್ನು ಹಿಡ್ಕೊಂಡಿರುವಂತಹ ಆ ಒಂದು ಅದ್ಭುತವಾದಂತಹ ಆ ಒಂದು ಗಣಪತಿಯ ವಿಗ್ರಹ. ಹಾಗೆಯೇ ಇಲ್ಲಿ ಗಣಪತಿಯ ಮಂಡಲವನ್ನು ನಾವು ನೋಡ್ತಾ ಹೋದರೆ, ನಾಗಶಕ್ತಿ ವಿನಾಯಕನ ವಿಶಿಷ್ಟವಾದ ಗಣಪತಿ ಮಂಡಲ. ಸಾಮಾನ್ಯವಾಗಿ ಗಣಪತಿ ಪೂಜೆಗೆ ಗಣಪತಿ ಮಂಡಲ ಇರುತ್ತೆ. ಒಂದು ಗಣಪತಿಯ ಮೂರ್ತಿ ಅಂತಂದರೆ ಗಣಪತಿಯ ಜೊತೆ ನಾಗ ಕೂಡ ಇರುವಂಥದ್ದು ಪ್ರತಿಯೊಂದು ಗಣಪತಿಯಲ್ಲಿ ಕಂಡುಬರುವ ಸತ್ಯ. ಅದರಲ್ಲೂ ಓಂ ನಾಗ ಯಜ್ಞೋಪವೀತಿನೇ ನಮಃ ಎನ್ನುವ ಅಷ್ಟೋತ್ತರದಲ್ಲಿ ಬರುವಂತಹ ಈ ನಾಗಶಕ್ತಿ ವಿನಾಯಕನ ಒಂದು ವೈಶಿಷ್ಟ್ಯತೆ, ಅದಕ್ಕೆ ತಕ್ಕಂತಹ ಮಂಡಲ, ಅದರ ಮೂಲ ಮಂತ್ರಕ್ಕೆ ತಕ್ಕಂತಹ ಮಂಡಲ ಏನಿದೆ, ಇದು ಅದ್ಭುತವಾದಂಥದ್ದು. ಈಗಾಗಲೇ ಹೇಳಿದಂತೆ ಸತ್ವ ರಜತಮೋ ಗುಣಯುಕ್ತವಾಗಿ ತ್ರಿಕೋಣ ಮತ್ತು ಷಟ್ಕೋಣಗಳಿಂದ ಕೂಡಿದಂತಹ ಗಣಪತಿಯ ಮಂಡಲ, ಜೊತೆಗೆ ಒಂದು ನಾಗ. ಆ ನಾಗ ಆ ತಲೆಯ ಭಾಗದಲ್ಲಿದ್ದು ಓಂಕಾರವನ್ನು ಚಿತ್ರಿಸಿದಂತೆ ಕಾಣುವಂಥ ಅದರ ಬಾಲದ ರೂಪವು ಗಣಪತಿ ಕುಳಿತಂತೆ ಕಾಣುವಂಥ ಮಂಡಲ. ಅದೇ ರೀತಿಯಾಗಿ ಆ ನಾಗನ ಪವಿತ್ರ ಎನ್ನುವಂಥದ್ದು ಪದ್ಮಾಸನದಂತೆ ಗೋಚರವಾಗ್ತಾ ಧ್ಯಾನಕ್ಕೆ ಕುಳಿತಂಥ ಗಣಪತಿಯಂತೆ ಗೋಚರವಾಗುವಂಥ ಮಂಡಲ ಆಗಿದೆ. ಇಲ್ಲಿ ಆ ವಿನಾಯಕ ಮತ್ತು ನಾಗನ ಎರಡರ ಒಂದು ಸಮ್ಮಿಲನ ಏನಿದೆ, ಧ್ಯಾನಾವಸ್ಥೆಯಲ್ಲಿ ಕುಳಿತಾಗ ಇದು ಮಾನಸ ಪೂಜೆ. ಆ ಪವಿತ್ರವು ಒಂದು ಪದ್ಮಾಸನದಂತೆ ಕಾಣ್ತಾ ಇದೆ. ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಚಕ್ರ ಧ್ಯಾನವನ್ನು ಸೂಚಿಸುವಂತಹ ಒಂದು ವಿಶಿಷ್ಟವಾದ ಮಂಡಲ. ತಲೆಯ ಭಾಗದಲ್ಲಿ ಸಹಸ್ರ ಫಣಿಯಾದಂತಹ ನಾಗ ಏನಿದ್ದಾನೆ, ಅವನು ಸಹಸ್ರಾರ ಚಕ್ರವನ್ನು ಬಿಂಬಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಮೂಲಾಧಾರ ಚಕ್ರದ ಅಧಿಪತಿಯಾದಂತಹ ಮಹಾಗಣಪತಿಯ ಮಂಡಲವೇ ಚಕ್ರದ ಒಂದು ಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಆದ್ದರಿಂದಾಗಿ ಮೂಲಾಧಾರ ಚಕ್ರಾದಿಗಳಿಂದ ಸಮಸ್ತ ವಿಧ ಚಕ್ರಧ್ಯಾನಗಳನ್ನು ಕೂಡ ಈ ಒಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡ್ತಾ ಬಂದಾಗಲೇ ಸಮಸ್ತ ಚಕ್ರಗಳು ಕೂಡ ಸಂಪೂರ್ಣ ಕ್ರಿಯಾಶೀಲವಾಗುವುದಕ್ಕೆ ಸಹಕಾರವಾಗುವಂಥದ್ದು. ಹಾಗಾಗಿ ಯೋಗ, ಧ್ಯಾನ ಇತ್ಯಾದಿಗಳಲ್ಲೂ ಆತ್ಮ ಸಾಕ್ಷಾತ್ಕಾರಕ್ಕೂ ಯಾವ ವಿಘ್ನಗಳಿದೆ, ನಮ್ಮ ಪೂರ್ವಜನ್ಮದ ಎಲ್ಲ ಪುಣ್ಯಾವಶ್ಯಕಕ್ಕೆ ಪ್ರತಿಬಂಧಕಗಳಾಗಿರುವಂತಹ ಯಾವ ಮಾಯೆ ಇದೆ, ಅವೆಲ್ಲವನ್ನು ಕೂಡ ಸಂಪೂರ್ಣ ನಿವೃತ್ತಿ ಮಾಡಲಿಕ್ಕೋಸ್ಕರವಾಗಿ ಈ ಒಂದು ಚಕ್ರ ಧ್ಯಾನವನ್ನು ಗಮನಿಸ್ತಾ ನಾವು ಮಾಡಬೇಕಾಗುವಂಥದ್ದು. ಅಂದರೆ ಮಾನಸ ಪೂಜೆಯನ್ನು ಮಾಡುವಾಗ ಈ ನಾಗಶಕ್ತಿ ವಿನಾಯಕನ ವಿಗ್ರಹವನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಆ ಮಂಡಲವನ್ನು ನಮ್ಮ ಮೈ ಮೇಲೆ ಆರೋಪಿಸಿಕೊಳ್ಳಬೇಕು. ಇಲ್ಲಿ ಅರ್ಥವನ್ನು ಮಾಡಿಕೊಳ್ಬೇಕು. ಎದುರುಗಡೆ ಕಣ್ಣನ್ನು ಮುಚ್ಚಿದಾಗ ಎದುರುಗಡೆ ಆ ಶ್ರೀ ನಾಗಶಕ್ತಿ ವಿನಾಯಕನ ಆ ಒಂದು ದಿವ್ಯವಾದ ಭವ್ಯವಾದ 8 ವರ್ಷದ ಬಾಲಕನ ಹಸನ್ಮುಖಿಯಾದ ಮುಗ್ಧ ಬಾಲಕನ ಒಂದು ಪ್ರತಿಮೆಯನ್ನು ಮನಸ್ಸಿನಲ್ಲಿ ನಾಗ ಯಜ್ಞೋಪವೀತಧಾರಿಯಾಗಿ ನೆನೆಸಿಕೊಳ್ಳುವುದರ ಜೊತೆಗೆ, ಈ ಭವ್ಯವಾದ ವಿಗ್ರಹವನ್ನು ನೆನೆಸಿಕೊಳ್ಳುವುದರ ಜೊತೆಗೆ, ನಾವು ಧ್ಯಾನಕ್ಕೆ ಕುಳಿತಾಗ ಪದ್ಮಾಸನ, ಅದೇ ನಾಗನಿಂದಾಗಿ ಬಂದಂತಹ ಯಾವ ಪವಿತ್ರ, ಆ ಪವಿತ್ರ ಒಮ್ಮೆ ಪದ್ಮಾಸನ ಹಾಕಲಿಕ್ಕೆ ಆಗದೇ ಇದ್ದವರಿಗೆ ಪದ್ಮಾಸನದ ಪರಿಕಲ್ಪನೆಯನ್ನು ಮಾಡಿಕೊಂಡು ಆ ಧ್ಯಾನವನ್ನು ಮಾಡ್ತಾ ಹೋಗುವುದು ಮಾನಸ ಪೂಜೆಯನ್ನು ಮಾಡ್ತಕ್ಕಂಥದ್ದು.
ಆದ್ದರಿಂದ ಆ ಮಾನಸ ಪೂಜೆಯನ್ನು ಮಾಡುವಾಗ ಆ ಚಕ್ರದ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಇದೆ. ಆ ರೀತಿಯಾಗಿ ಇಡೀ ನಮ್ಮ ದೇಹ ಕುಳಿತಿದೆ. ಆ ದೇಹದ ಒಂದು ನೋಡಿ, ಆ ಸಂಪೂರ್ಣ ಮಂಡಲ ಒಂದು ದೇಹದ ಆಕಾರವನ್ನು ಒಂದು ಗಣಪತಿ ಕುಳಿತಂತೆ ಒಂದು ಕಂಡು ಬರುತ್ತೆ. ನಮ್ಮಲ್ಲಿರುವಂತಹ ಆ ಒಂದು ನಾಗ ಮತ್ತು ಯಾವ ವಿನಾಯಕ, ರಾಹು ಮತ್ತು ಕೇತು, ಅದರ ಒಂದು ದಿವ್ಯವಾದ ಉತ್ತಮವಾದ ಪ್ರಭೆಯಿಂದಾಗಿ ಆ ದೋಷಯುಕ್ತತೆಯಿಂದ ಉಂಟಾಗುವ ಆ ರಾಹು ಮತ್ತು ಕೇತು ದೋಷವನ್ನು ತೆಗೆಯುವ ಶಕ್ತಿಯಾದಂತಹ ನಾಗ ಮತ್ತು ವಿನಾಯಕನ ಈ ಭವ್ಯ ದಿವ್ಯ ಆ ಒಂದು ಸ್ವರೂಪವು ನಮ್ಮಲ್ಲಿ ಇರುವುದರಿಂದಾಗಿ ವೈಜ್ಞಾನಿಕವಾಗಿ ನಮ್ಮಲ್ಲಿರುವ DNA ನಾಗ ಅಂತ ಹೇಳಲ್ಪಡುತ್ತೆ. ಹಾಗೆಯೇ ನಮ್ಮಲ್ಲಿ ಮೂಲಾಧಾರ ಚಕ್ರದಿಂದ ತಲೆಯ ಭಾಗದವರೆಗಿನ ಭಾಗವು ಕೂಡ ನಾಗ ಅಂತ ಹೇಳಲ್ಪಡುತ್ತೆ. ಆದ್ದರಿಂದಾಗಿ ಇಲ್ಲಿ ವಿನಾಯಕನ ಒಂದು ವಿಶಿಷ್ಟವಾದ ಕೇತು ದೋಷ ನಿವಾರಣೆ, ಯಾವ ಮನಸ್ಸಿಗೆ ಬರ್ತಕ್ಕಂತಹ ಯಾವೆಲ್ಲ ವಿಘ್ನಗಳಿದ್ದಾವೆ, ನಾವು ಕುಳಿತುಕೊಂಡಾಗ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಇನ್ನೆಲ್ಲೋ ಹೋಗುತ್ತಲ್ಲ, ಅದೇ ಕೇತು ದೋಷವಾಗಿರುವುದರಿಂದ ಅದರ ನಿವಾರಣೆಗಾಗಿ ಈ ವಿನಾಯಕನ ಒಂದು ವಿಶಿಷ್ಟವಾದ ಬಾಲಕನ ರೂಪವನ್ನು ಧ್ಯಾನಿಸಿಕೊಂಡು ನಮ್ಮಲ್ಲಿ ಯಂತ್ರಾರೋಪವನ್ನು ಮಾಡಿಕೊಳ್ಬೇಕು. ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹವು ಈ ಒಂದು ಯಂತ್ರದಿಂದ ಆವೃತವಾಗಿದೆ ಅಂತ ತಿಳಿದುಕೊಂಡು ಎದುರುಗಡೆ ನಾಗಶಕ್ತಿ ವಿನಾಯಕ ಇದ್ದಾನೆ, ಅದರ ಪ್ರತಿಬಿಂಬವಾಗಿ ಇಲ್ಲಿಯ ಈ ಮಂಡಲಾಕಾರದ ನಮ್ಮ ದೇಹ ಇದೆ ಅಂತ ಭಾವಿಸಿ ಮಾನಸ ಪೂಜೆಯನ್ನು ಮಾಡಬೇಕು. ಹಾಗೆ ಈ ಮಾನಸ ಪೂಜೆ ಹೇಗೆ ಮಾಡಬೇಕು, ಅದರ ಮಾನಸ ಪೂಜಾ ವಿಧಾನಗಳೇನು ಇತ್ಯಾದಿಗಳನ್ನೆಲ್ಲ ಅದರ ಶ್ಲೋಕಗಳ ಮೂಲಕವಾಗಿ ಅದನ್ನು ತಿಳಿದುಕೊಳ್ಳುವಂಥ ವಿಚಾರ ಹೇಗಿದೆ, ಯಾರ್ಯಾರಿಗೆ ಇನ್ನೂ ಕೂಡ ತಲುಪಿಲ್ಲ ಅವರು ದಯವಿಟ್ಟು ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡೋ ಮೂಲಕ ನೀವು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಜಸ್ಟ್ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ ಮಾನಸ ಪೂಜೆ ಅಂತ ಉಚಿತವಾಗಿ ನೀವು ಆ ಮಾನಸ ಪೂಜೆ PDF ಅನ್ನು ಮತ್ತು ಮಂಡಲದ ಫೋಟೋ ಮತ್ತು ನಾಗಶಕ್ತಿ ವಿನಾಯಕನ ಫೋಟೋ ಅದರ ಜೊತೆಗೆ ಆ ಒಂದು ವಿಡಿಯೋ ಕೂಡ ನಿಮಗೆ ಲಭ್ಯ ಆಗುತ್ತೆ, ಉಚಿತವಾಗಿ ಲಭ್ಯವಾಗುತ್ತೆ. ಖಂಡಿತ ಅದನ್ನು ಮಾಡುವ ಮೂಲಕವಾಗಿ ನೀವು ಅತ್ಯುತ್ತಮವಾದಂತಹ ನಿಮ್ಮ ಯೋಗವನ್ನು ತೆರೆದುಕೊಳ್ಳುವಂತೆ ಮಾಡಿ ನಿಮ್ಮ ಉತ್ತಮವಾದ ಜೀವನವನ್ನು ಸಾಗಿಸುವಲ್ಲಿ, ಜೀವನವನ್ನು ಪಾವನ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇನ್ನೂ ಹೆಚ್ಚಿನವರನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡ್ಬೋದು. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ, ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು.
ಸರ್ವೇ ಜನಾಃ ಸುಖಿನೋ ಭವಂತು.